ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರನ್ನ ಬಿಟ್ಟು ತಡಿಯಾಂಡಮೋಲ್ ಏನದು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ, ಹೈಕಿಗೆ. ಇವತ್ತು ಗುರುವಾರ ಮಧ್ಯಾಹ್ನ ಸುಮಾರು ಒಂದು 4 ಗಂಟೆ ಆಗಿದೆ, 4:15 ಆಗಕ್ಕಾಯ್ತು. ಈಗ ಬಿಟ್ಟಿದ್ದೀವಿ. ರಾತ್ರಿ ಹೋಗಿ ಅಲ್ಲಿ ವಿರಾಜಪೇಟೆ ಹತ್ರ ಒಂದು ಕಕ್ಕಬ್ಬೆ ಅಂತ ಊರಿದೆ, ಅಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ ನಾಳೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಹೋಗ್ತಿದ್ವಿ. ಜೊತೆಗೆ ನಮಗೆ ಇಲ್ಲಿ ನಿತೇಶ್ ಅವರು ಇದ್ದಾರೆ, ಹಾಗೇನೆ ಆ ಕಡೆ ಕುಲ್ದೀಪ್ ಅಸೋಸಿಯಲ್ ಗೊತ್ತಿದೆ. ಆದ್ರೆ ಇಲ್ಲಿ 2 ಹೊಸ ಫೇಸಸ್ ನ ನೋಡ್ತಾ ಇದ್ದೀರಾ, ವಿನಯ್ ಮತ್ತೆ ರಾಕೇಶ್ ಅಂತ ಹೇಳಿ. ಅವ್ರಿಗೂ ಕೂಡ ಹಾಯ್ ಹೇಳ್ಬಿಡಿ. ಸೊ ನೋಡೋಣ, ಮಜವಾಗಿರುತ್ತೆ. ಬಾಯ್ಸ್ ಹೊಸದಾಗಿ ಒಂದು ಟ್ರಕ್ ನ ಮಾಡಕ್ ಹೊರಟಿದ್ದೀವಿ. ಸಿಗೋಣ. ಎಸ್, ಈಗ ಸ್ಟೇ ರೀಚ್ ಆಗಿದ್ದೀವಿ. ಸ್ವಲ್ಪ ಏನಿದೆ, ಆಫ್ ರೋಡಿಂಗ್ ಇದೆ, ಹೋಗ್ತಾ ಇದೀವಿ. ತುಂಬಾ ನಮ್ನ ಗೈಡ್ ಬೇರೆ ಮಾಡ್ತಾ ಇದಾರೆ ಮುಂದೆ. ಸೊ ಇದು ಬಂದ್ಬಿಟ್ಟು ಹಿಲ್ ಸ್ಟೇ ಅಂತ ಹೇಳಿ ಜಾಗ. ಸೊ ತೋರಿಸ್ತೀನಿ, ಇನ್ನ ಬೆಳಿಗ್ಗೆ ಇದ್ದಾಗ ಬೆಳಿಗ್ಗೆ ತೋರಿಸ್ತೀನಿ ಹೇಗಿದೆ ಪ್ಲೇಸ್ ಅಂತೆಲ್ಲ. ಸೊ ಜರ್ನಿ ಸಖತ್ತಾಗಿತ್ತು, ತುಂಬಾ ಒಳ್ಳೆ ಡಿಸ್ಕಷನ್ಸ್ ಎಲ್ಲ ಆಯ್ತು. ಸೊ ಈಗ ರೆಸ್ಟ್ ಮಾಡಕ್ ಟೈಮು. ಎಸ್, ಸ್ಟೇಗೆ ಬಂದು ರೀಚ್ ಆಗಿದೀವಿ. ಇಲ್ಲಿ ನೋಡ್ಬೋದು, ವಂಡರ್ಫುಲ್ ಆಗಿದೆ ಜಾಗ. ಈಗಷ್ಟೇ ರೀಚ್ ಆದ್ವಿ. ಎಸ್, ಎಗ್ ಬುರ್ಜಿ, ಕ್ಯಾಂಪ್ ಫೈರ್, ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಿದ್ದೀವಿ. ವಂಡರ್ಫುಲ್ ಆಗಿದೆ ಈ ಜಾಗ ಮಾತ್ರ. ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇವರೆಲ್ಲಗೆ ಹೆಂಗೆ ಇಷ್ಟ ಆಯಿತು ಗೊತ್ತಿಲ್ಲ ನನಗೆ. ಸೊ ನಾಯಿಗೂ ಕೇಳಲ್ಲ, ನಾಯಿ ನಿಮಗೆ ಹೆಂಗೆ ಇಷ್ಟ ಆಗಿದೆ? ಜಾಲಿ ಎಲ್ಲ ಜಾಲಿ. ಗುಡ್ ಮಾರ್ನಿಂಗ್. ಸೊ ಈಗ ಎದ್ದು ರೆಡಿ ಆಗಿದ್ದೀವಿ. ಸುಮಾರು 7 ಗಂಟೆ 7 ಕಾಲ ಆಗೋಕ್ಕಾಯ್ತು. 7:30 ಟ್ರೆಕ್ಕಿಂಗ್ ಮಾಡೋಣ ಅಂತಿದ್ದೀವಿ ತಿಂಡಿ ತಿಂದು. ಬಟ್ ರಾತ್ರಿ ಎಲ್ಲ ಮಜಾ ಮಾಡಿ ಆರಾಮಾಗಿ ಮಲ್ಕೊಂಡ್ವಿ. ವಂಡರ್ಫುಲ್ ಆದ ಜಾಗ, ಇಲ್ಲಿ ನೋಡ್ಬೋದು. ಸೊ ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ವೆಲ್ ಮೇಂಟೈನ್ಡ್, ತುಂಬ ಸಖತ್ತಾಗಿರುವಂಥ ಜಾಗದಲ್ಲಿದೆ. ಕಾರಿಲ್ಲಿದೆ, ಹಿಂಗೆ ನೋಡಿದ್ರೆ ಒಡ ವ್ಯೂ ನೋಡಿ, ಬೆಟ್ಟ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ಐ ಸೀರಿಯಸ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ಫುಡ್ ಅಂತೂ ಅದ್ಭುತವಾಗಿತ್ತು, ನನಗೆ ಭಾರಿ ಇಷ್ಟ ಆಯಿತು. ರಾತ್ರಿ ಊಟ ಯಾರಿಗಾರು ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಜಾಗದ ಡೀಟೇಲ್ಸನ್ನು, ಬಂದು ಸ್ಟೇ ಮಾಡ್ಬೋದು. ಸೊ ಪ್ರೈಸಿಂಗ್ ಕೂಡ ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇದೆ. ಎಸ್, ಇವಾಗ ನೋಡೋಣ, ಇನ್ನು ಸ್ವಲ್ಪ ಹೊತ್ತಲ್ಲೇ ತಡಿಯಾಂಡಮೋಲ್ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಸೀದಾ ಬೆಟ್ಟದಲ್ಲಿ ಸಿಗ್ತೀನಿ ತಿಂಡಿ ಮುಗಿಸಿ. ವಂಡರ್ಫುಲ್ ಅಥೆಂಟಿಕ್ ಕೂರ್ಗ್ ತಿಂಡಿ ಇದೆ. ರೊಟ್ಟಿ, ಪುಟ್ಟು, ಚಟ್ನಿ ಸೂಪರಾಗಿದೆ. ಜೊತೆಗೆ ಕಾಫಿ ಕೂಡ ಇದೆ. ನಮ್ಮ ಕುಲ್ದೀಪ್ ಅವರಾಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೇಗಿದೆ ತಿಂಡಿ? ರಾತ್ರಿ ಊಟನೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಕುಕ್ ಅಂತೂ ಭಾರಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಸ್, ಇದನ್ನು ತಿಂದು ಇವಾಗ ಟ್ರೆಕ್ಕಿಂಗ್ ಮಾಡೋಣ. ಪ್ರಕೃತಿಯನ್ನು ಫೀಲ್ ಮಾಡಿಕೊಂಡು ನಮ್ಮ ನಿತೇಶ್ ಅವರು ಅಲ್ಲಿ ಕಾಫಿಯನ್ನು ಹೀರುತ್ತಿದ್ದಾರೆ. ಈ ಕಡೆ ವಿನಯ್ ರವರು ಒಂದು ಈ ವಿಡಿಯೋವನ್ನು ಇದ್ದರೆ ಸಾಕು. ಅಲ್ಲೇ ಹೇಳ್ದೆ ಕಣ್ಲ, ಗೋಕರ್ಣದಲ್ಲಿ ಪ್ರೈವೇಟ್ ಬೀಚ್ ಇದೆ, ಅಲ್ಲಿ ಹೋಗಿ ರಿಸಾರ್ಟ್ ಹೋಗಿ ಸ್ಟೇ ಆಗುತ್ತೆ. ಇದಕ್ಕೂ ಏನೋ ನೀನು ಚಿಕ್ಕಮಗಳೂರಿಗೆ ಒಂದು ನಿತೇಶ್, ತಾಮ್ರ ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ? ತಾಮ್ರ ಚೆನ್ನಾಗಿದೆ, ಚೆನ್ನಾಗಿದೆ. ಎಷ್ಟು ಕೊಟ್ಟೆ ಅಲ್ಲಿ? 30,000 ರೂಪಾಯಿ. ಪ್ರೈಸ್ ಮೇಲೆ ಡಿಪೆಂಡ್ ನೋಡಿ. 30,000 ಕೊಟ್ಟೆಲ್ಲ ಅಲ್ಲಿಗೆ ಫ್ರೆಂಡ್ಲಿಯಾಗಿ ಇಲ್ಲಿ ಸ್ಟೇಗೆ ಬನ್ನಿ. 1,000ದಲ್ಲಿ ಮುಗಿಸ್ತೀವಿ. ಏನು ಎಲ್ಲಿ ಹೆಂಗೆ ಹೇಳು? ಏನು ತೆಗೆದ್ರೆ ಹಿಂಗೆ ಕೇಳಿಸ್ತೆ, ಹಿಂಗೆ ಹೇಳ್ತೀನಿ. ಒಬ್ಬ ವಿಡಿಯೋ ಮಾಡ್ತಾರೆ. ಏ ಅಪ್ಪ ತಂದೆ ಬೇಗ. ಬಾಟ್ಲ್ ಹುಡುಕ್ತಾ ಇದೀವಿ ಬ್ರೋ, ಸ್ವಲ್ಪ ಬಾಟ್ಲ್ ತಗೊಂಡೋಗಕ್ಕೆ ಏನು ಇರಲ್ಲ. ಐಟಮ್ಸ್, ತಿನ್ನೋ ಐಟಮ್ಸ್ ಎಲ್ಲ ಇಲ್ಲಿ ಸುಮ್ಮನೆ ಬಂದ್ಬಿಟ್ಟು ಹಾಕೊಂಡು ಏನ್ ತಿನ್ನ ಅವನ ಅಲ್ಲೇ ಅಲ್ಲೇ ದಿವ್ಯಕ್ಕೆ ಎಷ್ಟು ಹೊಡ್ತೀನಿ ನೀನು? ಸಂಡೇ 21-22 ಆರ್ಡಿನರಿ ಕಿಲೋಮೀಟರ್. ಇದು 10 ಕಿಲೋಮೀಟರ್.
ಈಗ ಏನಕ್ಕೆ ಹೋಯ್ತೆ ಕಬ್ಬನ್ ಪಾರ್ಕ್ ಅಂತ ರನ್ನಿಂಗ್ ಹೋಗೋದು ಅಲ್ಲ ಬೈಕ್ ಹೋಗ್ತೀಯಾ? ಕಬ್ಬನ್ ಪಾರ್ಕ್ ತನಕ ಬೈಕ್ ಹೋಗ್ತೀನಿ ಅಲ್ಲಿ ಒಂದು 21 ಬೆಳಗ್ಗೆ ಒಳ್ಳೆ ವ್ಯೂ ಕಾಣುತ್ತಲ್ವಾ ಕಬ್ಬಂಬಕ್ಕಲ್ಲಿ. ಸ್ಯಾಟರ್ಡೆ ಸಂಡೇಸ್ ಮಾತ್ರ ನಮ್ಮಲ್ಲಿ ಎಂತೆಂಥ ಜನ ಇದ್ದಾರೆ ಅಂದ್ರೆ ಇಂಥವ್ರು ಕ್ರಾಕ್ಸು ಆಚೆ ಇರೋ ಚಪ್ಪಲಿ ತೆಗೆದು ಮಂಚದಡಿ ಇಟ್ಟವನು ಯಾರ ಕತ್ಕೊಂಡು ಹೋಯ್ತಾರೆ ಅಂತ ಇಲ್ಲಿ. ಅಲ್ಲಿ ಇದ್ರಲ್ಲಿ ಇರ್ತೀನಲ್ಲ ಎಲೆಕ್ಟ್ರಾನಿಕ್ ಸಿಟಿ ಸಿನಿಮಾ ಇರಲ್ಲ, ಅಲ್ಲಿ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ಇವ್ರ ಝೊಮ್ಯಾಟೋದವರು ಬರಲ್ಲ. ನಂದು ಇದುವರೆಗೂ ಹೋಗಿಲ್ಲ, ಬಟ್ ಇವ್ರದ್ದು ಹೋಗಿಲ್ಲ. ಯಾರ್ದು ಅವ್ರ ಅಮ್ಮವ್ರದ್ದೆಲ್ಲ ಹೋಗಿದೆ ಅಂತ ಚಪ್ಪಲಿ. ನೋಡಿ ಬೆಟ್ಟದಲ್ಲಿ ಯಾರೋ ಸುಂದ್ರಿ ಇರೋರು ಯಾವಲ್ಲಿ ರೆಡಿ ಆಯ್ತು ಅವನೇ ಕುಲ್ದೀಪ್. ಸುಮಾರು ಒಂದು 20-25 ನಿಮಿಷದಿಂದ ಕಾಯ್ತಾ ಇದೀವಿ, ಒಬ್ಬೊಬ್ರು ಬಂದಿಲ್ಲ. ನಮ್ಗಂತೂ ಸಾಕಾಗಿದೆ, ಈ ಮನುಷ್ಯನ ಹೆಂಗೆ ಕರ್ಕೊಂಡು ಹೋಗೋದು ಅಂತ. ಇವಾಗ ಮೇಲೆ ಪೀಕಿಗೆ ಹೋದ್ಮೇಲೆ ವಾಪಸ್ ಬರೋದು ಹೆಂಗೆ ಅಂತ ಟೆನ್ಷನ್ ಆಗಿದೆ. ಹೊರಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇನ್ನು ಆರಾಮಾಗಿ ಆಟ ಆಡ್ಕೊಂಡೆಲ್ಲ ಸಣ್ಣ ಮಕ್ಳು ಥರ. ಪಾಪ ರಾಜ್ಕುಮಾರ್ ಬೇಗ ಫೈನಲಿ ರಾಕೇಶ್ಗೆ ಏ ಈಗ ಇಳಿಸ ನೀರ್ ಬೇಕಂತ ಅಲ್ಲಿ ಮೇಲೆ ಕುಡಿಯೋಣ. ಏನಪ್ಪ ಸಮಸ್ಯೆ? ಯಾಕಂದ್ರೆ ಶೇರ್ ಮಾಡ್ಕೊಳ್ಳೋದು ಅಲ್ಲಿಂದಲ್ಲಿ. ಈ ಕಡೆ ತೆಗಿ ಬ್ರೋ, ತೋರ್ಸು ಬ್ರೋ ವ್ಯೂ ನಮ್ಮ ಜನಕ್ಕೆ. ಪ್ರಜೆಗಳೇ ನೋಡಿ ಎಂತೆಂಥ ಜಾಗ ಇದೆ ಭೂಮಿ ಮೇಲೆ, ಅದರಲ್ಲೂ ನಮ್ಮ ಕೊಡಗು ಎಷ್ಟು ಚೆನ್ನಾಗಿದೆ. ನಿಲ್ಲಿಸ್ಬೇಕಾ? ಐಫೋನ್ ಇರೋರೆಲ್ಲ ನೋಡಿ ಹಿಂಗೆ ಅಲ್ಲಲ್ಲಿ ಕಣ್ಕಣ್ಣಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಫ್ರೀಸ್ ಆಗಿ ಪಾರ್ಕಿಂಗ್ ಅಲ್ಲಿ ಇದ್ದೀವಿ. ನೋಡಲಿ ಹೆಂಗಿದೆ ವ್ಯೂ. ಇದನ್ನ ಫೋಟೋ ಹಾಕ್ತೀಯ? ಬರೀ ಫೋಟೋ ಹಾಕ್ತಿದ್ದೆ ಆಲ್ರೆಡಿ ಇನ್ಸ್ಟಾದಲ್ಲಿ. ಬರೋ ಒಂದು ಸೆಲ್ಫಿ ಅಥವಾ ಏನಾದ್ರು ತಗೋಣ. ಓಕೆ ಬಾಯ್ಸ್, ರಾಕೇಶ್ ಅವರಿಗೆ ಸೆಲ್ಫಿ ತಗೊಳ್ಳುವ ಒಂದು ಮನಸ್ಸಾಗಿದೆ. ನೋಡಿ ಫ್ರೆಂಡ್ಸ್, ವಿದೇಶಿಗರಿಗೆ 1000 ರೂಪಾಯಿ ಅಂತೆ, ಮಕ್ಕಳಿಗೆ 150 ರೂಪಾಯಿ ಅಂತೆ, ಸ್ವದೇಶರಿಗೆ 250 ರೂಪಾಯಿ. ಎಷ್ಟೇ ಹೆಂಗೆ ಅದು 250 ರೂಪಾಯಿ? 250 ರೂಪಾಯಿ. ಇಲ್ಲೊಂದು ಮ್ಯಾಟ್ರ್ ಹಾಕಿದ್ದಾರೆ ನೋಡಿ, ಇಲ್ಲಿ ಪೇ ಅಂಡ್ ಪಾರ್ಕ್ ಅಂತ. ಇಲ್ಲಿ ಹತ್ತಕ್ಕೆ ಆಗಲ್ಲ ಗಾಡಿ, ಇವರೇ ಹರ್ಕೊಂಡು ಹತ್ತುತ್ತಾರೆ. ಇಲ್ಲಿಂದ ಗಾಡಿ ತಂದು ಇಲ್ಲಿ ಹಾಕೋದ್ರೊಳಗಡೆ ಗಾಡಿ ಕೆಳಗಡೆ ಇರೋ ಪಾರ್ಟ್ಸ್ ಎಲ್ಲ ಕಿತ್ಕೊಂಡ್ಬಂದಿರುತ್ತೆ. ಪೇ ಅಂಡ್ ಪಾರ್ಕ್. ಫಸ್ಟ್ ಮೇಕ್ ದ ರೋಡ್ ಅಂತ. ನಮ್ಮ ಜನ ಅದೇನೋ ಹೊಟ್ಟೆಗೆ ಊಟನೋ ಮಾಡ್ತಾರೋ ಮಣ್ಣೆ ತಿಂತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ ಇಂಥ ಜಾಗಕ್ಕೂ ಬಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ನಿಮ್ಮ ತೇವಲಿಗೆ ನೀವು ಮಜಾ ಮಾಡೋದಕ್ಕೋಸ್ಕರ ಇಲ್ಲೆಲ್ಲ ತಂದು ಪ್ಲಾಸ್ಟಿಕ್ ಹಾಕಿ ಇರುವಂಥ ಜಾಗನೆಲ್ಲ ಹಾಳು ಮಾಡ್ತೀರ. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರೋದನ್ನ ಕಲಿಬೇಕು. ದಾರಿ ಸುಂದರವಾಗಿದೆ, ಆದರೆ ದಾರಿ ಪಕ್ಕದಲ್ಲಿರುವಂಥ ತೊರೆ ಇನ್ನೂ ಸೂಪರ್ ಆಗಿದೆ. ವಿನಯ್ ಅವರು ಮುಂದೆ ಬರ್ತಾ ಇದ್ದಾರೆ, ಹಿಂದೆಗಡೆ ನಿಶಾಂತ್ ಅವರ ಬಳಗದಿಂದ ಕಂಗಾಲಾಗಿರುವ ನಿತೇಶ್ ಅವರು ಹಾಗೆ ರಾಕೇಶ್ ಅವರು ಹಿಂದುಳಿದು ಬಿಟ್ಟಿದ್ದಾರೆ. ದಾರಿ ಮಧ್ಯದಲ್ಲಿ ನದಿ ಕ್ರಾಸಿಂಗ್ ಬೇರೆ ಇದೆ. ಆನೆಯ ಲದ್ದಿ ಕೂಡ ಕಾಣಿಸ್ತಾ ಇದೆ. ಆನೆ ಲದ್ದಿಯನ್ನು ನೋಡಿ ಕಂಗಾಲಾಗಿರುವ ವಿನಯರವರು ಇಲ್ಲೇ ಪಕ್ಕದಲ್ಲಿ ಐತೆ. ಬ್ಯೂಟಿಫುಲ್. ಈ ತೊರೆಯಲ್ಲಿ ಬಂದು ಆನೆ ನೀರು ಕುಡಿದೋಗಿದೆ. ನೆನ್ನೆದು ಅಥವಾ ಮೊನ್ನೆದಿರ್ಬೋದು, ನೆನ್ನೆ ಬೆಳಗ್ಗೆದಿರ್ಬೋದು ಮೋಸ್ಟ್ಲಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಎಸ್ ಬಾಯ್ಸ್ ಇವಾಗ ರಿಜಿಸ್ಟರ್ ಮಾಡ್ತಿದ್ದಾರೆ. ರಾಕೇಶ್ ಅವರು ಆಟೋಗ್ರಾಫ್ ಆಗ್ತಿದ್ದಾರೆ ಇಲ್ಲಿ. ಆಯ್ತಾ ಸರ್ ಆಟೋಗ್ರಾಫ್? ಅದೇ ಸರ್ ಆಟೋಗ್ರಾಫ್. ಯಾರು ಬೇಕಾದರೆ ಏನಾದ್ರು ಡಾಕ್ಯುಮೆಂಟ್ಸ್ಗೆ ಇವರು ನೋಡ್ಕೊಳ್ಳಿ ಸೈನ್ನ.
ಯಾವ ಭಾಷೆ ನೋಡಮ್ಮ. ಎಸ್, ಚೆಕ್ ಪೋಸ್ಟಲ್ಲಿ ರಿಜಿಸ್ಟರ್ ಮಾಡಿ ಈಗ ಹೊರಟಿದ್ದಾವೆ. ಇಲ್ಲಿಂದ 3.5 ಕಿಲೋಮೀಟರ್ ಪೀಕ್ ತನಕ ಇದೆ. ಬೇಗ 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 ಹತ್ತನ. ಬಿಸಿಲು ಬೇರೆ ಜಾಸ್ತಿ ಆಗಿದೆ, 8:30 ಆಗೋಯ್ತು. ವಿನಯ್ ಅವರವರೇ, ವಿಡಿಯೋಗೆಲ್ಲ ಕಾಲಾವಕಾಶ ಇಲ್ಲ, ದಯವಿಟ್ಟು ಬೇಗ ಬೇಗ ಹತ್ತಬೇಕು. ಬಿಸಿಲು ಆಗಾಯ್ತು. ನಮ್ಮ ರಾಕೇಶ್ ಅವರಿಂದ ಅರ್ಧ ಗಂಟೆ ಲೇಟ್ ಆಗಿದೆ. ಅಲ್ಲ ಐಫೋನ್ ಹೆಂಗ್ ಬಿಲ್ಡ್ ಮಾಡಿದಾರಲ್ಲ. And the wheels are opening now. ಓಪನ್ ಅಪ್ ಆಗ್ತಾ ಇದೆ ಕಾಡಿನಿಂದ ಬಯಲಿನತ್ತ. ಗ್ರಾಸ್ ಲ್ಯಾಂಡ್ಸಿಗೆ ಬಂದಿದ್ದೀವಿ. ಶೋಲಾ ವಂಡರ್ಫುಲ್ ಗ್ರಾಸ್ ಲ್ಯಾಂಡ್ಸ್. ಶೋಲಾ ಗ್ರಾಸ್ ಲ್ಯಾಂಡ್ಸ್, ಎಸ್, ವಂಡರ್ಫುಲ್ ಪಾತ್. ಬಿಸಿಲು ಹೆಂಗಿದೆ ಅಂತ ನಿತೇಶ್ ಮುಖ ನೋಡಿ ಗೊತ್ತಾಗುತ್ತೆ. ಆ ಕಡೆ ತಿರುಗಿ ನಿತೇಶ್, ಆ ಕಡೆ ತಿರುಗಿ. ಶೈನ್ ಹೊಡಿತಿದೆ ಹೆಂಗೆ ಹಿಂಗೆ ಒನ್ ರೌಂಡ್ ನೋಡಿ ಹೆಂಗೆ ಶೈನ್ ಹೊಡಿತಿದೆ. ಗೈಸ್, ಮದ್ವೆ ಡಿಸ್ಕಷನ್ಸ್ ಎಲ್ಲ ಆಗ್ತಾ ಇದೆ. ರಾತ್ರಿ ಅಡಿಗೆ ಮಾಡ್ಬೇಕಾ? ಬೆಳಿಗ್ಗೆ 9 ಗಂಟೆ ಆಗಿ ರಾತ್ರಿ 12 ಗಂಟೆ ಲಾಗೌಟ್ ಆಗ ಕಿಸ್ಗಳಿರುತ್ತೆ ಅಂತ. ನಿತೇಶ್ ಅವ್ರ ಏನೋ ಮದ್ವೆ ಅಡ್ವೈಸ್ ಕೊಡ್ತಿದ್ದಾರೆ, ಯಾವ ತರ ಹುಡುಗಿನ ಚೂಸ್ ಮಾಡ್ಬೇಕು ಅಂತ. ಇಲ್ಲ ಒಬ್ರು ದಬಾಕೊಂಡ್ರು. ರಾಕ್ಷಸ ಕಣೋ. ಹಲೋ, ಹೇಗಿತ್ತು ಬಿದ್ದಿದ್ದ ಎಕ್ಸ್ಪೀರಿಯನ್ಸ್? ರಾಕ್ಷಸ ಕಣ ಇದ್ರು ಹಂಗೆ. ಒಗಿಯಲೇ ಬಂದ್ರೆ ನೀನೇ ಹಿಡ್ಕೊಂತ ಆಮೇಲೆ. So even if I throw, if you know the buoyancy of the air. ನಿಮಿಷ ಒಗಿಯಪ್ಪ, ಹೇಳ್ಬೇಡಲ್ಲ. ಒಗಿತಿಲ್ಲ ನೀನು, ಒಗಿ ಹಿಡ್ಕೊಂತ ಕೆಳಗಡೆ ಎಲ್ಲ ಬೀಪ್ ಹಾಕ್ಬೇಕು ನಾನು. ನೀನ್ ಹತ್ಬೇಕಾರೆ ನಾಜುಕಾಗಿ ಮಾತಾಡ್ತೀಯ. ನಿತೇಶ್, ರಾಕೇಶ್, ಬನ್ನಿ ಬನ್ನಿ. ವಿನಯ್ ಓಡೋದು ಹೆಂಗ್ ತೋರ್ಸ್. ಓಡಿ ಬ್ರೋ ನೋಡೋಣ. ನೀನು ಇಬ್ರು ಒಟ್ಟಿಗೆ ಓಡಿ ನೋಡೋಣ ಹೆಂಗ್ ಓಡ್ತೀರಾ. ಹಾ, ಅದರಲ್ಲಿ ಹೈಕಿಂಗ್ ಮ್ಯಾಪ್ಸು, ರನ್ನಿಂಗ್ ಮ್ಯಾಪ್ಸು ಓಡ್ತಾ ಇರ್ತಾರಲ್ಲ ಹಂಗಾಗಿ. ಎಸ್, ಇವಾಗ ಪೀಕನ್ನು ರೀಚ್ ಆಗಿದ್ದೀವಿ. ವಂಡರ್ಫುಲ್ ವ್ಯೂ ಇದೆ, ಬಟ್ ಸ್ವಲ್ಪ ಬೇಗ ಹತ್ಬೇಕಿದೆ ಯಾಕಂದರೆ ಬಿಸಿಲು ಜಾಸ್ತಿ ಇದೆ. ಒಂದಷ್ಟು ಸಮಯ ಕಳೆದು ಆಮೇಲೆ ಕೆಳಗೆ ಹೊರಡೋಣ. ನೋಡಿ ವ್ಯೂ. ಎಂಡಪ್ಪ ಟ್ರೆಕ್ಕಿನ ಎಂಡ್ ಮುಗಿತು ಶಾಂತಿ. ಪೀಕ್ ರೀಚ್ ಆಗಿದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಡಾಗಿ. ವಂಡರ್ಫುಲ್. ಇಲ್ಲಿ ನೋಡಿ, ಎಕ್ಸರ್ಸೈಸ್ ಮನೆಗೆ ಮಾಡ್ಲಿಕ್ಕೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಕ್ಕಳರೆ ದಬ್ಬಾಕತ್ತಾರೆ. ಬ್ರೋ, ನಮಗೆ ದಾರಿಯ ಮಧ್ಯದಲ್ಲಿ
ನಿಮ್ಮ ಹೆಸರೇನು ಬ್ರೋ? ಥ್ಯಾಂಕ್ ಯು ಸೋ ವಿನಂತ್ ಅಭಯ್ ಅವರು ನಮಗೆ ಕೇಕನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಇವಾಗ ವಿನಯ್ ಅವರು ಥ್ಯಾಂಕ್ ಯು. ಸಂಕೋಚವಿಲ್ಲದೆ ಸೀದಾ ಕೈ ಹಾಕಿ ಬಾಯಿಗೆ ಇಟ್ಕೊಂತ ಇದ್ದಾರೆ. ತಿಂದ್ಯಾ ಬ್ರೋ? ಎಸ್, ಆಲ್ಮೋಸ್ಟ್ ಟ್ರಕ್ ಎಂಡ್ ಆಗ್ತಾ ಬಂತು. ಫಾರೆಸ್ಟ್ ಗೇಟ್ ಏನಿದೆ ಅಲ್ಲಿಗೆ ಬರ್ತಾ ಹೋಗ್ತೀವಿ. ಬಟ್ ಬೇಜಾರಿನ ಸಂಗತಿ ಏನಪ್ಪ ಅಂದರೆ, ನಾನು ಮತ್ತು ಕುಲ್ದೀಪ್ ಮೇಲಿಂದ ಇಳಿತಾ ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡ್ತಾ ಬರ್ತಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟಿದೆ ನೋಡಿ. ನೀವು ಜಾಗ ನೋಡೋಕ್ಕೆ, ಆಮೇಲೆ ಶೋಕಿಗೆ ಫೋಟೋ ಹಾಕ್ಕೊಡೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮತ್ತೊಂದು ಕಡೆ ಬಂದುಬಿಟ್ಟು ಬೇಕಾಬಿಟ್ಟು ಇಲ್ಲಿ ಪ್ಲಾಸ್ಟಿಕ್ನ ಮತ್ತೊಂದನ್ನೆಲ್ಲ ಹಾಕೋಗ್ಬಿಡಿ. ನಿಜವಾಗ್ಲೂ ನಿಮಗೆ ಪ್ರಕೃತಿ ಮೇಲೆ ಪ್ರೀತಿ ಇದ್ದರೆ, ಈ ಜಾಗದ ಮೇಲೆ ಒಲವುಗಳಿದ್ದರೆ, ಸುಮ್ಮನೆ ನೀವು ತಂದಿರುವಂಥ ಪ್ಲಾಸ್ಟಿಕ್ನ ಜವಾಬ್ದಾರಿಯಿಂದ ತೊಗೊಂಡೋಗಿ ನಿಮ್ಮ ಜೊತೆ. ಬೇಕಾಬಿಟ್ಟು ಇಲ್ಲಿ ಎಷ್ಟು ಪರಿಸರಕ್ಕೂ ತೊಂದರೆ ಮಾಡೋದು, ಇಲ್ಲಿ ಬರುವಂಥ ಪ್ರತಿಯೊಬ್ಬರು ನೋಡಿದಾಗ ಅದನ್ನು ನೋಡೋ ರಸ ಆಗುತ್ತೆ. ಎಷ್ಟು ಚೀವಿಂಗಮ್ಸ್, ಹೆಜ್ಜೆಗೂ ಒಂದೊಂದು ಚೀವಿಂಗಮ್ ಕವರ್ ಇದೆ. ಸೊ ಹೀಗೆ ಆಗ್ತಾ ಹೋದರೆ ಭಾರಿ ಕಷ್ಟ ಆಗುತ್ತೆ. ಐ ಥಿಂಕ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಅಷ್ಟು ಸ್ಟ್ರಿಕ್ಟ್ ಆಗಬೇಕು ಇದ್ರ ಬಗ್ಗೆ. ಸೊ ಪ್ಲಾಸ್ಟಿಕ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ಓಕೆ, ಸೊ ಇದರಿಂದ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಮುಂದೆ ನೋಡೋಣ ಇನ್ನೇನೇನು ಮಾಡ್ತೀವಿ ಅಂತ. ಚೀವಿಂಗಮ್ ಕವರ್ಸು, ಪ್ಲಾಸ್ಟಿಕ್ಸ್ನ ನೀವು ಆದಷ್ಟು ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು. ಹೆಜ್ಜೆಗೂ ಚೀವಿಂಗಮ್ ಕವರ್ಸು ನೋಡಿ ಇಲ್ಲಿ ಇದು ಡೆಪಾಸಿಟ್ ಜಾಸ್ತಿನೇ ಇಸ್ಕೊಳ್ಳಿ ಅಮೌಂಟ್ ಹಾಕ್ತೀವಿ. ಬಟ್ ಹೇಳ್ತಾ ಇರೋದು